Okay. Export Limited incorporated on 1st January 2016 issued a prospectus inviting applications for 5 lakh equity shares of rupees 10 each. 5 ಲಕ್ಷ ಶೇರ್ಸ್ ಅವರು ಇಶ್ಯೂ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ದಿ ಓಲ್ ಇಶ್ಯೂ ಮೀನ್ಸ್ ಎಂಟೈರ್ ಇಶ್ಯೂ ಅಂತ. ಸೊ ಇದು ಫುಲ್ಲಿ ಅಂಡರ್ ರಿಟನ್ ಕಾಂಟ್ರಾಕ್ಟ್ ಇದು. ದ ಓಲ್ ಇಶ್ಯೂ ವಾಸ್ ಫುಲ್ಲಿ ಅಂಡರ್ ರಿಟನ್ ಬೈ ಕೆ ಬಿ ಟಿ ಎಂ. 4 ಜನ ಇಲ್ಲಿ ಅಂಡರ್ ರೈಟರ್ಸ್ ಇದ್ದಾರೆ. ಅವರ ಒಂದು ಗ್ರಾಸ್ ಲೈಬಿಲಿಟಿ ಎಷ್ಟು ನೋಡಿ ಅಲ್ಲಿ ಕೊಟ್ಟಿದ್ದಾರೆ. ಮಿಸ್ಟರ್ ಕೆ 2 lakhs, ಬಿ 1,50,000, ಡಿ 1 lakh ಅಂಡ್ ಮಿಸ್ಟರ್ ಎಂ 50,000. ಇದು ಗ್ರಾಸ್ ಲೈಬಿಲಿಟಿ. ಓಕೆ, ನಾವು ಇಲ್ಲಿ ಗ್ರಾಸ್ ಲೈಬಿಲಿಟಿ ರೇಷಿಯೋ ಈ ಅಮೌಂಟ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಶೇರ್ಸ್ 2 lakh ಶೇರ್ಸು 1,50,000 ಶೇರ್ಸ್ 1,50,000. ಸೊ ಇದ್ರ ಬೇಸಿಸ್ ಮೇಲೆ ನಾವೇನ್ ಮಾಡಬೇಕು, ಗ್ರಾಸ್ ಲೈಬಿಲಿಟಿ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, ದಿ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ ಫಾರ್ 4,50,000 ಶೇರ್ಸ್. ಒಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ, ಅಲ್ಲಿ ಟೋಟಲ್ ಶೇರ್ಸ್ ಎಷ್ಟಮ್ಮ ಇಶ್ಯೂ ಮಾಡಿದ್ದು, ಆಕ್ಚುಲಿ ಕಂಪನಿ ಎಷ್ಟು ಇಶ್ಯೂ ಮಾಡಿದೆ ನೋಡಿ, ಇಲ್ಲಿದೆ ಪಾಯಿಂಟ್. 5 lakh ಶೇರ್ಸ್ ಇಶ್ಯೂ ಮಾಡ್ತಾ ಇದೆ ಅಲ್ವಾ ಪ್ರಾಸ್ಪೆಕ್ಟಸ್. ಬಟ್ ಅದರಲ್ಲಿ ಅಪ್ಲಿಕೇಶನ್ಸ್ ಎಷ್ಟು ಶೇರ್ಸ್ ಬಂದಿದೆ ನೋಡಿ. ಅಪ್ಲಿಕೇಶನ್ಸ್ ಬಂದಿದ್ದು 4,50,000 ಶೇರ್ಸ್ ಬಂದಿದೆ ಅಲ್ವಾ. ಇನ್ನು 50,000 ಶೇರ್ಸ್ ಏನಾಯ್ತು, ಅಪ್ಲಿಕೇಶನ್ಸ್ ಬಂದಿಲ್ಲ ಅಲ್ವಾ. ಎಸ್, ಕಂಟಿನ್ಯೂ ನೋಡ್ಕೊಳ್ಳಿ. ದಿ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ ಫಾರ್ 4,50,000 ಶೇರ್ಸ್, ಆಫ್ ವಿಚ್ ಮಾರ್ಕೆಡ್ ಅಪ್ಲಿಕೇಶನ್ಸ್ ವರ್ ಆಸ್ ಫಾಲೋಸ್. ಇದರಲ್ಲಿ ಮಾರ್ಕೆಡ್ ಅಪ್ಲಿಕೇಶನ್ಸ್ ನೋಡ್ಕೋಬೇಕು. ಮಿಸ್ಟರ್ ಕೆ 2,20,000 ಆಯ್ತಾ. ಆಕ್ಚುಲಿ ಅವರ್ ಲಯಬಿಲಿಟಿ ಎಷ್ಟು, ಅಂಡರ್ ರೈಟಿಂಗ್ ಅಗ್ರಿಮೆಂಟ್ ಆಗಿದೆ ಎಷ್ಟಕ್ಕೆ ನೋಡಿ, ಇಲ್ಲಿದೆ ಪಾಯಿಂಟ್. ಮಿಸ್ಟರ್ ಕೆ ಎಷ್ಟು ಸೇಲ್ ಮಾಡಬೇಕಾಗಿತ್ತು, ಎಷ್ಟು ಶೇರ್ಸ್ ಸಬ್ಸ್ಕ್ರಿಪ್ಷನ್ ಕೊಡಿಸಬೇಕಾಗಿತ್ತು. ಹಿ ಈಸ್ ಲಯಬಲ್ ಟು ಗೆಟ್ ದ ಸಬ್ಸ್ಕ್ರಿಪ್ಷನ್ ಫಾರ್ ಓನ್ಲಿ 2 lakhs. ಬಟ್ ಅವ್ರು ಏನ್ ಮಾಡಿದ್ದಾರೆ, 2,20,000 ಶೇರ್ಸ್ಗೆ ಸಬ್ಸ್ಕ್ರಿಪ್ಷನ್ ಅನ್ನ ತಂದು ಕೊಟ್ಟಿದ್ದಾರೆ ಅಲ್ವಾ. ಸೊ ಅಲ್ಲಿ ಏನಾಯ್ತು, ಈಗ ಡೈರೆಕ್ಟ್ ಆಗಿ ನಾವು ಈ ಪಾಯಿಂಟ್ ನೋಡಿದಾಗ ಮಿಸ್ಟರ್ ಕೆ ಅಂಡರ್ ರೈಟರ್ ಏನಿದ್ದಾರೆ ಅವರ ಒಂದು ಅಕೌಂಟ್ ಅಲ್ಲಿ ಸರ್ಪ್ಲಸ್ ಬರುತ್ತೆ, ಸರಿನಾ. 20,000 ಸರ್ಪ್ಲಸ್ ಶೇರ್ಸ್ ಬರುತ್ತವೆ. ಓಕೆ, ಆ ಶೇರ್ ಸರ್ಪ್ಲಸ್ ಬಂದಾಗ ಏನ್ ಮಾಡ್ಬೇಕು, ಅಲೋಕೇಟ್ ಮಾಡ್ಬೇಕು, ರೈಟ್. ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಅಲೋಕೇಟ್ ಮಾಡ್ಬೇಕಾಗುತ್ತೆ. ನೋಡೋಣ. ಎಸ್, ಮಿಸ್ಟರ್ ಬಿ ಆಕ್ಚುಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ತಂದು ಕೊಡಬೇಕಾಗಿತ್ತು ನೋಡಿ, 1,50,000 ತಂದು ಕೊಡಬೇಕು. ಬಟ್ ಅವರು ತಂದು ಕೊಟ್ಟಿದ್ದು ಎಷ್ಟು, ಮಾರ್ಕೆಟ್ ಅಪ್ಲಿಕೇಶನ್ಸ್ 90,000. ಮಿಸ್ಟರ್ ಡಿ 1,10,000. ಇಲ್ಲಿ ಕೂಡ ನೋಡಿ, ಇವರ ಒಂದು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಗ್ರಾಸ್ ಲಯಬಿಲಿಟಿ ಎಷ್ಟು, 1 lakh ಅಲ್ವಾ. ಬಟ್ ಅವ್ರು ತಂದು ಕೊಟ್ಟಿದ್ದು ಎಷ್ಟು, 1,10,000. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, ಎರಡು ಕಡೆ ಏನಾಗುತ್ತೆ, ಸರ್ಪ್ಲಸ್ ಬರುತ್ತೆ. ಮಿಸ್ಟರ್ ಕೆ ಅಕೌಂಟ್ ಅಲ್ಲೂ ಕೂಡ ಸರ್ಪ್ಲಸ್ ಬರುತ್ತೆ, ಹಾಗೆ ಮಿಸ್ಟರ್ ಡಿ ಅಕೌಂಟ್ ಅಲ್ಲೂ ಕೂಡ ಸರ್ಪ್ಲಸ್ ಬರುತ್ತೆ. ಸೊ ನೀವು ಸರ್ಪ್ಲಸ್ ಅಲೋಕೇಟ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ನೀವು ಮಾಡಬೇಕು. ಓಕೆ, ಎಸ್ ನೋಡಿ. ಅಂಡ್ ಮಿಸ್ಟರ್ ಎಂ 10,000 ಶೇರ್ಸ್. ಇವ್ರು ಆಕ್ಚುಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಡ್ಬೇಕಾಗಿತ್ತು, 50,000. ಬಟ್ ಅವರು ಕಲೆಕ್ಷನ್ ಮಾಡಿದ ಎಷ್ಟು, ಮಾರ್ಕೆಟ್ ಅಪ್ಲಿಕೇಶನ್ಸ್ ಅವ್ರದ್ದು ಎಷ್ಟಿದೆ, 10,000 ಅಲ್ವಾ. ಸೊ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಪ್ಪ, 4,50,000. ಅದರಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟು ಟೋಟಲ್ ಮಾಡಿ, 220 plus 90 310. 310 plus 1,10,000 4,20,000. 4,20,000 plus 10,000 220 plus 90 310. 310 plus 110 420 ಅಲ್ವಾ. 420 plus 10,000 4,30,000 ಅಲ್ವಾ. ಟೋಟಲ್ ಅಪ್ಲಿಕೇಶನ್ಸ್ ಸಬ್ಸ್ಕ್ರಿಪ್ಷನ್ ಎಷ್ಟು ಸಿಕ್ಕಿದ್ದು, 450. ಅದರಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ 4,30,000 ಬಂತು. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಎಷ್ಟು, 20,000. 20,000 ಆಗುತ್ತಮ್ಮ ಸುಷ್ಮಿತಾ. ಗುಡ್, ರಶ್ಮಿತಾ ಕರೆಕ್ಟ್ ಇದೆ. ಈ 20,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ರೆಡಿ ಅಮೌಂಟ್ ಗೊತ್ತಾಯ್ತು 20,000 ಶೇರ್ಸ್ ಅಂತ. ಸೊ ನಾವೇನ್ ಮಾಡ್ತೀವಿ, ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಅಲೋಕೇಟ್ ಮಾಡಬೇಕು. ಓಕೆ,
ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಫಸ್ಟ್ ಏನು ಮಾಡಿ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಲ್ವಾ. ಫಸ್ಟ್ ಏನು ಮಾಡ್ಕೊಳ್ಳಿ, ಗ್ರಾಸ್ ಲಯಬಿಲಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ. ವರ್ಕಿಂಗ್ ನೋಟ್ ನಂಬರ್ 1 ರೈಟ್ ಡೌನ್. ವರ್ಕಿಂಗ್ ನೋಟ್ ನಂಬರ್ 1 ಗ್ರಾಸ್ ಲಯಬಿಲಿಟಿ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ ರೇಷಿಯೋ ಬರ್ಕೊಳ್ಳಿ. ಬರೀತಾ ಇದ್ದೀರಾ? ಯಾರ್ಯಾರಮ್ಮ ಅಂಡರ್ ರೈಟರ್ಸ್? ಕೆ, ಡಿ, ಬಿ, ಮಿಸ್ಟರ್ ಎಂ ಅಲ್ವಾ? ಕೆ ಬಿ ಡಿ ಎಂ, ಕೆ ಬಿ ಡಿ ಎಂ, ಕೆ ಬಿ ಆಮೇಲೆ ಡಿ ನಂತರ ಹಾ. ಗ್ರಾಸ್ ಲಯಬಿಲಿಟಿ ರೇಷಿಯೋ ನೋಡ್ಕೊಳ್ಳಿ. ಇಲ್ಲಿ ಶೇರ್ಸ್ ಕೊಟ್ಬಿಟ್ಟಿದಾರಲ್ವಾ, ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಸುಲಭ. ಫಸ್ಟ್ ಯು ಜಸ್ಟ್ ಟೋಟಲ್ ಆಫ್ ಇಟ್ 2 lakh plus 150 350 350 plus 1 lakh 450 450 plus 50 5 lakh ಅಲ್ವಾ? ಮಿಸ್ಟರ್ ಕೆ ಎಷ್ಟು? 2 ಲಕ್ಷ ಶೇರ್ಸ್ ಅವರು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ತಂದು ಕೊಡ್ಬೇಕಲ್ವಾ? ಡಿವೈಡ್ ಬೈ ಔಟ್ ಆಫ್ 5 lakh ಅಲ್ವಾ? 5 lakh ಇಂಟು 100 ಮಾಡಿ, ಪರ್ಸೆಂಟೇಜ್ ಗೊತ್ತಾಗುತ್ತೆ ನಿಮಗೆ, ರೈಟ್? ಫೋರ್ ಬರುತ್ತಲ್ವಾ? 2 lakh shares divided by 5 lakh shares. Percentage 40%, right? Similarly, ಇವರ ಶೇರ್ಸ್ ನೋಡಿ ಎಷ್ಟು? 150 divided by 1,50,000 divided by 5 lakh. 30%. ಯಾಕೆ ಹಿಂಗೆ ಬರ್ತಾ ಇದೆ? 30% ಬರಬೇಕು. 30%. ಇಲ್ಲಿ ಎಷ್ಟಮ್ಮ ಶೇರ್ಸು? 1 lakh ಅಂದರೆ 15% ಆಗುತ್ತೆ ಅಲ್ವಾ? 20% ಆಗುತ್ತೆ, ಸಾರಿ. ಇದು 10% ಆಗುತ್ತಲ್ವಾ? 50,000 10%. ಓಕೆ, 40%, 30%, 20%, 10%. ಸೊ ನಾವು ಸಿಂಪ್ಲಿಫೈ ಮಾಡಿದಾಗ 4:3:2:1 ಇದು ಗ್ರಾಸ್ ಲಯಬಿಲಿಟಿ ರೇಷಿಯೋ. ಓಕೆ, ಗ್ರಾಸ್ ಲಯಬಿಲಿಟಿ ರೇಷಿಯೋ. ಎಸ್, ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಎಷ್ಟು? ವರ್ಕಿಂಗ್ ನೋಟ್ ನಂಬರ್ 2 ಮಾಡಿ. ಡಿಸ್ಟ್ರಿಬ್ಯೂಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಾಯ್ತಲ್ವಾ? ಟೋಟಲ್ 4,50,000 ಶೇರ್ಸು ಏನು ಅಪ್ಲಿಕೇಶನ್ಸ್ ಬಂದಿದೆ, ಅದರಲ್ಲಿ 220 plus 90 plus 10 110 plus 10,000 ಇವೆಲ್ಲ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಬ್ಯಾಲೆನ್ಸ್ ಎಷ್ಟು? 20,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಲ್ವಾ? 4,50,000 ಅಪ್ಲಿಕೇಶನ್ಸ್ ಬಂದಿದೆ, ರೈಟ್? ಅದರ ಡೀಟೇಲ್ಸ್ನ ಇಲ್ಲಿ ಬ್ರಾಕೆಟಲ್ಲಿ ಬರ್ಕೊಳ್ಳಿ ಎಷ್ಟೆಷ್ಟು ಅಂತ. ಮಿಸ್ಟರ್ ಎ 2,20,000 ಪ್ಲಸ್ ಎ ಅಲ್ಲ, ಸಾರಿ, ಕೆ. ಎ ಯಾವಾಗಲೂ ಬಂದ್ಬಿಡುತ್ತೆ ಕೆ. ನೆಕ್ಸ್ಟ್ ಮಿಸ್ಟರ್ ಬಿ 90,000. ಮಿಸ್ಟರ್ ಬಿ 90,000. ಮಿಸ್ಟರ್ ಡಿ ಎಷ್ಟು ನೋಡಿ? 1,10,000. 1,10,000
10,000. And Mr. M, 10,000. 10,000. ಟೋಟಲ್ ಎಷ್ಟಮ್ಮ? 4,30,000 ಆಗುತ್ತೆ ಅಲ್ವಾ? ಸೊ ಬ್ಯಾಲೆನ್ಸ್ 20,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ರೈಟ್? ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ನಾವೇನ್ ಮಾಡಬೇಕು? ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ರೈಟ್? ಮಿಸ್ಟರ್ ಕೆ ಅವ್ರ ಗ್ರಾಸ್ ಲಯಬಿಲಿಟಿ ರೇಷಿಯೋ ಎಷ್ಟು? 4 ಅಲ್ವಾ? 4 ತಾನೆ? ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಮೇಲ್ಗಡೆ ವರ್ಕಿಂಗ್ ನೋಟ್ ನಂಬರ್ 1 ನಲ್ಲಿ. ಮಿಸ್ಟರ್ ಬಿ ಗ್ರಾಸ್ ಲಯಬಿಲಿಟಿ ರೇಷಿಯೋ 3 ಅಲ್ವಾ? ಮಿಸ್ಟರ್ ಡಿ ಇವರ ಗ್ರಾಸ್ ಲಯಬಿಲಿಟಿ ರೇಷಿಯೋ 2 ಅಂಡ್ ಮಿಸ್ಟರ್ ಎಂ ಗ್ರಾಸ್ ಲಯಬಿಲಿಟಿ ರೇಷಿಯೋ 1. ಸರಿನಾ? ಕ್ಯಾಲ್ಕುಲೇಷನ್ ಮಾಡಿ. 20,000 ಇಂಟು 4/10. 4 3 7 2 9 8,000 ಆಗುತ್ತೆ. ಅಥವಾ ಸಿಂಪಲ್ ಆಗಿ ನೀವೇನ್ ಮಾಡಿ 40% ಅಂತ ಮಾಡ್ಕೊಂಡು ಬರುತ್ತೆ. 6,000 next. 20,000, ರೈಟ್? ಸೊ 8,000 ಆಗುತ್ತೆ. 30% ಆನ್ 20,000 ಅಂತಂದ್ರೆ 6,000 ಆಗುತ್ತೆ ಅಲ್ವಾ? 20% ಅಂತಂದ್ರೆ 4,000 ಆಗುತ್ತಲ್ವಾ? ಅಂಡ್ 10% ಮೀನ್ಸ್ 2,000, ರೈಟ್? ಹಲೋ? 8,000, 6,000, 4,000, 2,000, ಸರಿನಾ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಈ ಬಂದಿರತಕ್ಕಂತ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನು ಡಿಸ್ಟ್ರಿಬ್ಯೂಷನ್ ಏನು ಮಾಡಿದೀವಲ್ಲ, ಅಲೋಕೇಶನ್, ಇದು ಸ್ಟೇಟ್ಮೆಂಟ್ ಶೋಯಿಂಗ್ ದ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ ಅಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಎಸ್, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಇಲ್ಲಿ 4 ಜನ ಅಂಡರ್ ರೈಟರ್ಸ್ ಇದ್ದಾರೆ, ಒಂದು ಪರ್ಟಿಕ್ಯುಲರ್ಸ್ ಕಾಲಮ್. ಸೊ ಟೋಟಲ್ 5 ಕಾಲಮ್ಸ್. ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ ಹಾಕಿ 4 ಅಂಡರ್ ರೈಟರ್ಸ್ ಕಾಲಮ್ ಹಾಕೊಳ್ಳಿ. ಮಿಸ್ಟರ್ ಕೆ, ಮಿಸ್ಟರ್ ಬಿ, ಡಿ, ಎಂ. ಕೆ, ಬಿ, ಡಿ, ಎಂ. ಪರ್ಟಿಕ್ಯುಲರ್ಸ್ ಕಾಲಮ್ ಪ್ಲಸ್ 4 ಅಮೌಂಟ್ ಕಾಲಮ್. ಅಮೌಂಟ್ ಕಾಲಮ್ ಅಲ್ಲಿ ಅಮೌಂಟ್ ಅಂತ ಬರೀಬೇಡಿ, ಕೆ, ಬಿ, ಡಿ, ಎಂ ಅವ್ರ ಹೆಸರು ಬರೀರಿ. ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದೀವಿ. 4:3:2:1, 4:3:2:1. ಸೊ ಬೇಸ್ಡ್ ಆನ್ ದ ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಲ್ಲಿ ಶೇರ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ, ನಾವು ಅಲೋಕೇಟ್ ಮಾಡೋದೇನು ಬೇಕಾಗಿಲ್ಲ. ಎಷ್ಟು? 2 lakh 150, 1,50,000 ಅಲ್ವಾ? 2 lakhs 1,50,000, 1 lakh ಇನ್ನೊಂದು 50,000, ರೈಟ್? ಬರ್ತಿದ್ದೀರಾ? ಹಲೋ? Yes, sir. ಓಕೆ. ಎಸ್, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ನಾವು ಲೆಸ್ ಮಾಡಬೇಕಮ್ಮ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದಾರಲ್ವಾ ಪ್ರಾಬ್ಲಮ್ ಅಲ್ಲಿ? ಎಷ್ಟೆಷ್ಟು ಅಂತ ಇದೆ ನೋಡಿ. 220 ಫಾರ್ ಮಿಸ್ಟರ್ ಕೆ, 90,000 ಫಾರ್ ಮಿಸ್ಟರ್ ಬಿ, 1,10,000 ಮಿಸ್ಟರ್ ಎಂ, ಸಾರಿ ಡಿ, ಅಂಡ್ 10,000 ಮಿಸ್ಟರ್ ಎಂ. ಅದನ್ನ ಇಲ್ಲಿ ಲೆಸ್ ಮಾಡಬೇಕು. 2,20,000 ಮಿಸ್ಟರ್ ಕೆ, 90,000 ಫಾರ್ ಮಿಸ್ಟರ್ ಬಿ, 1,10,000 for Mr. D, and 10,000 to Mr. M. Less ಮಾಡಿ. ಟೂ ಲ್ಯಾಕ್ಸ್ ಅಲ್ಲಿ 220 ಮೈನಸ್ ಕಳೆದಾಗ ನಾವು -20,000 ಬರುತ್ತೆ, ಆದ್ರೆ ಸರ್ಪ್ಲಸ್ ಬರುತ್ತೆ ಅಲ್ವಾ? ಮಿಸ್ಟರ್ ಬಿ ನೋಡಿ 150 ಅಲ್ಲಿ 90,000 ಹೋದ್ರೆ 60,000 ಬ್ಯಾಲೆನ್ಸ್ ಅಲ್ವಾ? ಪಾಸಿಟಿವ್ ವ್ಯಾಲ್ಯೂ ಇದೆ. 1 lakh ಅಲ್ಲಿ 110, ಸೊ -10,000 ಬರುತ್ತೆ. ಸೊ ಸರ್ಪ್ಲಸ್ ಇಲ್ಲಿನೂ ಸರ್ಪ್ಲಸ್ ಬಂತು.
ಅಂಡ್ 50,000 ಅಲ್ಲಿ 10,000 ಕಳೆದಾಗ 40,000 ಬರುತ್ತೆ. ಸರ್ಪ್ಲಸ್ ಏನಲ್ಲ, ಇದು ಪಾಸಿಟಿವ್ ವ್ಯಾಲ್ಯೂ ಇದೆ. ಲಯಬಿಲಿಟಿ ಅವರು ಕೊಡಬೇಕು. ಹಲೋ, ಕೇಳಿಸ್ತಾ ಇದೆಯಮ್ಮ? ಹಲೋ, ಸರ್ ಓಕೆ ರೈಟ್. ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಲ್ವಾ, ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ನಾವು ಅಲೋಕೇಟ್ ಮಾಡಿದೀವಿ ಕೂಡ. ಇಲ್ಲಿದೆ ನೋಡಿ, ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಿಸ್ಟರ್ ಕೆ 8,000, 6,000, ಮಿಸ್ಟರ್ ಬಿ 4,000, 2,000. ಅದನ್ನ ಇಲ್ಲಿ ನಾವು ಮತ್ತೆ ಲೆಸ್ ಮಾಡಬೇಕು. 8,000 ಮೈನಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. 6,000 ಇಲ್ಲಿ ಮೈನಸ್ ಮಾಡಬೇಕು ಅಲ್ವಾ? 4,000 ಮೈನಸ್ ಮಾಡಬೇಕು, ಇಲ್ಲಿ 2,000 ಅನ್ನ ಮೈನಸ್ ಮಾಡಬೇಕು. ರೈಟ್? ಓಕೆ, ಬ್ಯಾಲೆನ್ಸ್ ಮಾಡಿ. 20,000 ಆಗ್ಲೇ ಮೈನಸ್ ವ್ಯಾಲ್ಯೂ ಇತ್ತು ಅಲ್ವಾ ಮಿಸ್ಟರ್ ಕೆ? ನೋಡಿ, ಸ್ಟೇಟ್ಮೆಂಟ್ ಗಮನಿಸ್ಬೇಕು ನೀವು. 20,000 ಮುಂಚೆನೆ ಮೈನಸ್ ಇತ್ತು, ಅದಲ್ಲದೆ ಈಗ ಮತ್ತೆ 8,000 ಮೈನಸ್ ಆಗ್ತಾ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ನೆಗೆಟಿವ್ ವ್ಯಾಲ್ಯೂ ಜಾಸ್ತಿ ಸರ್ಪ್ಲಸ್ ಬಂತಲ್ಲಿ. 28,000 ಮೈನಸ್ ವ್ಯಾಲ್ಯೂ ಬರುತ್ತೆ. ರೈಟ್? ಮಿಸ್ಟರ್ ಬಿ 60,000 ಬ್ಯಾಲೆನ್ಸ್ ಉಳಿದಿತ್ತು, ಪಾಸಿಟಿವ್ ವ್ಯಾಲ್ಯೂ. ಅದರಲ್ಲಿ 6,000 ಕಳೆದ್ರೆ 54,000 ಬರುತ್ತೆ. ಇನ್ನು ಮಿಸ್ಟರ್ ಡಿ ಅಲ್ಲಿ ನೋಡ್ಕೊಳ್ಳಿ, ಮೈನಸ್ 10,000 ಮುಂಚೆ ಸರ್ಪ್ಲಸ್ ಬಂದ್ಬಿಟ್ಟಿತ್ತಲ್ವಾ, ಈಗ ಮತ್ತೆ 4,000 ಸರ್ಪ್ಲಸ್ ಎಕ್ಸ್ಟ್ರಾ, 14,000 ಸರ್ಪ್ಲಸ್ ಆಗುತ್ತಲ್ಲಿ. ಸರಿನಾ? 40,000 ಮಿಸ್ಟರ್ ಎಂ, ಅದರಲ್ಲಿ 2,000 ಮೈನಸ್ ಮಾಡಬೇಕು, 38,000. ರೈಟ್? ಈಗ ನಾವು ಪ್ರಾಬ್ಲಮ್ ಇದುವರೆಗೂ ಒಂದೆರಡು ಪ್ರಾಬ್ಲಮ್ ಮಾಡಿದೀವಿ, 2-3 ಪ್ರಾಬ್ಲಮ್ ಮಾಡಿದೀವಿ ಅಲ್ವಾ? ಅಲ್ಲಿ ಸರ್ಪ್ಲಸ್ ಬಂದಾಗ ಏನ್ ಮಾಡ್ತಾ ಇದ್ವಿ, ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಅಲೋಕೇಟ್ ಮಾಡ್ತಾ ಇದ್ವಿ ಅಲ್ವಾ? ಇಲ್ಲೇನಾಯ್ತು, ಇಬ್ಬರ ಅಕೌಂಟ್ ಅಲ್ಲೂ ಕೂಡ ಏನಾಗಿದೆ, ಸರ್ಪ್ಲಸ್ ಬಂದ್ಬಿಟ್ಟಿದೆ. ಏನ್ ಮಾಡೋದು ಈಗ, ಹೆಂಗೆ ಅಲೋಕೇಟ್ ಮಾಡೋದು? ಪಾಸಿಟಿವ್ ವ್ಯಾಲ್ಯೂಸ್ ಯಾರ್ಯಾರ ಅಕೌಂಟ್ ಅಲ್ಲಿ ಇದೆ ನೋಡಿ. ಪಾಸಿಟಿವ್ ವ್ಯಾಲ್ಯೂಸ್ ಇಬ್ಬರ ಅಕೌಂಟ್ ಅಲ್ಲಿ ಇದೆ, ಇಲ್ಲಿ ಇದೆ ಅಲ್ವಾ, ಹಾಗೇನೆ ಇಲ್ಲಿ ಇದೆ. ಇವರಿಬ್ಬರ ಅಕೌಂಟ್ ಅಲ್ಲೂ ಕೂಡ ನೆಗೆಟಿವ್ ವ್ಯಾಲ್ಯೂಸ್ ಇದೆ. ಈಗ ನಾವೇನ್ ಮಾಡಬೇಕು, ಈ ಸರ್ಪ್ಲಸ್ ಅನ್ನ ನಾವು ಸೆಟ್ ಆಫ್ ಮಾಡಬೇಕು ಅಲ್ವಾ? 28,000 ನಾವು ಇದನ್ನೇನ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕು, ನಿಲ್ ಮಾಡಬೇಕು. 14,000 ಕೂಡ ನಾವು ಇಲ್ಲಿ ನಿಲ್ ಮಾಡಬೇಕು. ಈ ಸರ್ಪ್ಲಸ್ ಅಮೌಂಟ್ ಅನ್ನ ಅಂದ್ರೆ ಎರಡು ಆಡ್ ಮಾಡ್ಕೊಳ್ಳಿ. 28 ಪ್ಲಸ್ 14 42,000. ಹಲೋ, ಹಲೋ, ಕೇಳಿಸ್ತಾ ಇಲ್ವೇನಮ್ಮ? ಇಬ್ಬರ ಅಕೌಂಟ್ ಅಲ್ಲಿ ಸರ್ಪ್ಲಸ್ ಇದೆ, ಸರಿನಾ? ಸರ್ಪ್ಲಸ್ ಆಫ್ ಮಿಸ್ಟರ್ ಕೆ ಅಂಡ್ ಸರ್ ನಿಮ್ಮ ವಾಯ್ಸ್ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಬರ್ತಾ ಇದೆ. ವಿ ಆರ್ ಫೇಸಿಂಗ್. ಹಲೋ, ಈಗ ಕೇಳಿಸುತ್ತೇನಮ್ಮ? ಹಲೋ, ವಾಯ್ಸ್ ಬ್ರೇಕ್ ಆಯ್ತೈತೆ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಕಣಮ್ಮ. ಈಗ ಕೇಳಿಸ್ತಾ ಇಲ್ವಾ? ಹಲೋ, ಕೇಳಿಸ್ತಿದೆ ಸರ್ ಈಗ. ಇಲ್ಲಿ ನೋಡಿ, ಇಬ್ಬರ ಅಕೌಂಟ್ ಅಲ್ಲೂ ಕೂಡ ಸರ್ಪ್ಲಸ್ ಇದೆ ಅಲ್ವಾ? ಸರ್ಪ್ಲಸ್ ಆಫ್ ಮಿಸ್ಟರ್ ಕೆ ಅಂಡ್ ಮಿಸ್ಟರ್ ಡಿ. ಕೆ ಅಕೌಂಟ್ ಅಲ್ಲೂ ಸರ್ಪ್ಲಸ್ ಇದೆ 28,000, ಡಿ ಅಕೌಂಟ್ ಅಲ್ಲೂ ಕೂಡ ಸರ್ಪ್ಲಸ್ ಇದೆ. ಎರಡು ಸೇರಿಸಿ ಎಷ್ಟಾಗುತ್ತೆ? 14 ಮೂರ್ಲೆ 42 ಅಲ್ವಾ? 42,000. ರೈಟ್? 28 ಪ್ಲಸ್ 14 ಎಸ್ ಸರ್. 42,000 ಆಗುತ್ತಲ್ವಾ? 42,000 ನಾವೇನ್ ಮಾಡಬೇಕು, ಸೆಟ್ ಆಫ್ ಮಾಡಬೇಕು. ಯಾರ ಅಕೌಂಟ್ ಅಲ್ಲಿ ಆದ್ರೆ ಪಾಸಿಟಿವ್ ಇದೆಯೋ ಆ ಪಾಸಿಟಿವ್ ಇರತಕ್ಕಂತ ಅವ್ರ ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಈ ಸರ್ಪ್ಲಸ್ ಅನ್ನ ಅಲೋಕೇಟ್ ಮಾಡಬೇಕು. ರೈಟ್? ಹಾಗಾದ್ರೆ ಇಲ್ಲಿ ಸರ್ಪ್ಲಸ್ ಇರೋದು ಯಾರ್ಯಾರಿಗಿದೆ ನೋಡಿ. ಸೊ ಸರ್ಪ್ಲಸ್ ಇರೋದು ಮಿಸ್ಟರ್ ಬಿ ಅಕೌಂಟ್ ಅಲ್ಲಿ ಸರ್ಪ್ಲಸ್ ಇದೆ, ಸಾರಿ ಪಾಸಿಟಿವ್ ವ್ಯಾಲ್ಯೂ ಇದೆ. ಹಾಗೇನೆ ಮಿಸ್ಟರ್ ಎಂ ಅಕೌಂಟ್ ಅಲ್ಲೂ ಕೂಡ ಪಾಸಿಟಿವ್ ವ್ಯಾಲ್ಯೂ ಇದೆ. ರೈಟ್? ಅದನ್ನ ನಾವು ಅವ್ರಿಬ್ಬರಿಗೆ ಅಲೋಕೇಟ್ ಮಾಡಬೇಕು. ಮಿಸ್ಟರ್ ಕೆ ಮತ್ತು ಮಿಸ್ಟರ್ ಡಿ ಸರ್ಪ್ಲಸ್ ಅಮೌಂಟ್ ಅನ್ನ ಇವರಿಬ್ಬರಿಗೆ ಅಲೋಕೇಟ್ ಮಾಡಬೇಕು. ಎಸ್, ಲೆಸ್ ಸರ್ಪ್ಲಸ್ ಆಫ್ ಮಿಸ್ಟರ್ ಕೆ ಅಂಡ್ ಮಿಸ್ಟರ್ ಡಿ ಅಲೋಕೇಟೆಡ್ ಟು ಮಿಸ್ಟರ್ ಬಿ ಅಂಡ್
Mr. M in the gross liability ratio on the basis of gross liability ratio. Gross liability ratio ಎಷ್ಟು? Mr. B gross liability ratio ಎಷ್ಟಮ್ಮ? 3 ಅಲ್ವಾ? 3 ಇಷ್ಟು. Mr. M 1. ಈ ರೇಷಿಯೋ ಪ್ರಕಾರ ಅಲೋಕೇಟ್ ಮಾಡಬೇಕು, ರೈಟ್? ಹಾ, ಸೊ ಟೋಟಲ್ 42,000 ತಗೋಬೇಕು ನೀವು ಇಲ್ಲಿ, ಸರಿನಾ? ಮೈನಸ್ 42,000. ನಾನು ಇದರಲ್ಲಿ ಫಾರ್ಮುಲಾಸ್, ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ಹಾಕ್ತಾ ಇದ್ದೀನಿ, ಅದಕ್ಕೋಸ್ಕರ ಹಿಂಗೆ ಟೈಪ್ ಮಾಡ್ತಾ ಇರೋದು. ನೀವು ಹಂಗೆ ಬರೀಬಾರದು ಮತ್ತಲ್ಲಿ, ಸರಿನಾ? ಇಂಟು 3/4 ಆಗುತ್ತೆ. ಸೊ 3:1 ಮೀನ್ಸ್ 3 + 1 4 ಅಲ್ವಾ? 3/4 ಎಷ್ಟು ಬಂತು? 31,500. 3/4 ಮಾಡಬೇಕು, ಸರಿನಾ? ಸಿಮಿಲರ್ಲಿ ಇನ್ ಕೇಸ್ ಆಫ್ ಮಿಸ್ಟರ್ ಎಂ 42,000 ಇಂಟು ಸ್ಟಾರ್ ಮೀನ್ಸ್ ಇಂಟು ಅಂತ, ಓಕೆ? ಎಕ್ಸೆಲ್ ಅಲ್ಲಿ ಇಂಟು ಮಾರ್ಕ್ ಇರಲ್ಲ, ಸ್ಟಾರ್ ಅನ್ನು ಇಂಟು ಮಾರ್ಕ್ ಅಂತ ತಗೋಬೇಕು. ಮಲ್ಟಿಪ್ಲಿಕೇಶನ್ 1/4 ಎಷ್ಟಾಯ್ತು? 10,000. ಹಾ, ಬ್ಯಾಲೆನ್ಸ್ ಮಾಡ್ಬೇಕೀಗ. Just a moment. $27,500 ಆಗುತ್ತೆ. ಇಲ್ಲಿ 22,500 ಇಲ್ಲಿ ಕರೆಕ್ಟ್ ಇದೆಯಲ್ಲ? ಇನ್ನು ಇವೆರಡು ಅಕೌಂಟ್ ನಿಲ್ ಆಗುತ್ತೆ. ಮಿಸ್ಟರ್ ಕೆ, ಮಿಸ್ಟರ್ ಡಿ ಅವರು ಫಸ್ಟ್ ರೌಂಡ್ ಅಲ್ಲಿ, ಅಂದ್ರೆ ಮಾರ್ಕೆಟ್ ಅಪ್ಲಿಕೇಶನ್ಸ್ ಏನ್ ಬಂತಲ್ವಾ, ಅಲ್ಲಿನೇ ಅವರು ತಮ್ಮ ಲಯಬಿಲಿಟಿನ ಕ್ಲೋಸ್ ಮಾಡೋದು ಅಲ್ವಾ? ಎಸ್. ಸೊ ದಿ ಫೈನಲಿ ಎರಡು ಅಕೌಂಟ್ ಕೂಡ ಪಾಸಿಟಿವ್ ಬಂತಲ್ವಾ? ಪಾಸಿಟಿವ್ ಬಂದಾಗ ನಮ್ಮ ಕ್ಯಾಲ್ಕುಲೇಷನ್ಸ್ ಅನ್ನ ಅಲ್ಲೇ ಸ್ಟಾಪ್ ಮಾಡಬೇಕು. ಇಟ್ ಸೆಲ್ಫ್ ಕಾಲ್ಡ್ ಆಸ್ ನೆಟ್ ಲಯಬಿಲಿಟಿ. ಸೊ ಓವರ್ ಆಲ್ ನೆಟ್ ಲಯಬಿಲಿಟಿ ಮಿಸ್ಟರ್ ಕೆ ನಿಲ್ ಆಗುತ್ತೆ. ಅಂದ್ರೆ ಅವರು 2 ಲಕ್ಷ ಶೇರ್ಸ್ ಅನ್ನ ಏನ್ ಮಾಡಬೇಕಾಗಿತ್ತು? ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ಬೇಕಾಗಿತ್ತು. ಅಗತ್ಯತೆಗಿಂತಲೂ ಕೂಡ ಅವರ ಟಾರ್ಗೆಟ್ಗಿಂತಲೂ ಜಾಸ್ತಿನೇ ಸಬ್ಸ್ಕ್ರಿಪ್ಷನ್ ಕೊಟ್ರಲ್ವಾ, ಹಾಗಾಗಿ ಅವ್ರ ಲಯಬಿಲಿಟಿ ನಿಲ್ಲ. ಹಾಗೆ ಮಿಸ್ಟರ್ ಬಿ 1,50,000 ಏನ್ ಮಾಡಬೇಕಾಗಿತ್ತು? ಸಬ್ಸ್ಕ್ರಿಪ್ಷನ್, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ತಂದು ಕೊಡಬೇಕಾಗಿತ್ತು. ಬಟ್ ಅವರು ಇನ್ನೂ 22,000 ಬ್ಯಾಲೆನ್ಸ್ ಉಳಿಸಿದ್ದಾರೆ, 22,500 ಶೇರ್ಸ್. ಈಗ ಅವ್ರಿಗೆ ಅಲಾಟ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಇಂದ ಕಲೆಕ್ಷನ್ ಆಗಿಲ್ಲ ಅಂತಂದಾಗ ಏನ್ ಮಾಡಬೇಕು? ಫೈನಲಿ ಅವರು ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಮಿಸ್ಟರ್ ಡಿ 1 lakh ಶೇರ್ಸ್ ಅನ್ನ ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ಬೇಕಾಗಿತ್ತು. ಅವರು 1,10,000 ಶೇರ್ಸ್ ಅನ್ನ ಸಬ್ಸ್ಕ್ರಿಪ್ಷನ್ ಮಾಡಿಕೊಟ್ರು. ಅಂದ್ರೆ ನಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡಿ ಜಾಸ್ತಿನೇ ಮಾಡಿದ್ರು, ಹಾಗಾಗಿ ಲಯಬಿಲಿಟಿ ನಿಲ್ ಆಗುತ್ತೆ. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಮಿಸ್ಟರ್ ಎಂ 50,000 ಶೇರ್ಸ್ ಅನ್ನ ಅವರು ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ಬೇಕಾಗಿತ್ತು. ಇದುವರೆಗೂ ಕೂಡ ಅವರು ಏನು ಇನ್ನು 27,500 ಶೇರ್ಸ್ ಅನ್ನ ಅವರು ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ಬೇಕು. ಹಾಗಾಗಿ ಇವರಿಬ್ಬರ ಅಕೌಂಟ್ ಅಲ್ಲಿ ಲಯಬಿಲಿಟಿ ಹಾಗೆ ಉಳ್ಕೊಳ್ಳಿ, ರೈಟ್? ಎಸ್. ಈ ಪ್ರಾಬ್ಲಮ್ ಅನ್ನ ನಿಮಗೆ ನಾನು ಕಾಪಿ ಮಾಡಿ ವಾಟ್ಸಪ್ ಅಲ್ಲೂ ಕೂಡ ಹಾಕ್ತೀನಿ, ಸರಿನಾ? ವಾಟ್ಸಪ್ ಅಲ್ಲಿ ನೀವು ಪ್ರಾಬ್ಲಮ್ ನೀವು ನೋಡ್ಕೋಬಹುದು ಸೊಲ್ಯೂಷನ್. ಅದೇ ತರ ನೀವು ನಿಮ್ಮ ನೋಟ್ಬುಕ್ ಅಲ್ಲೂ ಕೂಡ ಬರ್ಕೊಳ್ಳಿ. ಅರ್ಥ ಆಯ್ತೇನ್ರಿ ನಮ್ಮ ಪ್ರಾಬ್ಲಮ್? ಬಹಳ ಸಿಂಪಲ್ ಆಗಿದೆ, ಕಷ್ಟ ಏನಿಲ್ಲ, ಈಸಿ, ಬಹಳ ಈಸಿ. ಅರ್ಥ ಆಯ್ತಾ? ಎಸ್ ಸರ್. ಇಷ್ಟು ಮಾಡಿದ್ರೆ 15 ಮಾರ್ಕ್ಸ್ ಇರುತ್ತೆ ನೋಡಿ. ವಾಟ್ಸಪ್ ಅಲ್ಲಿ ಬಂತಾ ನೋಡಿ? ಎಸ್ ಸರ್, ಬಂತು. ಓಕೆ, ರೈಟ್. ಸರಿನಮ್ಮ, ಆಯ್ತು. ನಾಳೆ ಮತ್ತೆ ಇನ್ನೊಂದು ಕ್ಲಾಸ್ ಕಳಿಸ್ತೀನಿ ಶೆಡ್ಯೂಲ್. ನಾಳೆ 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವತ್ತು ನೀವು ಬೆಳಗಿಂದ 2 ಕ್ಲಾಸ್ ಕೇಳಿದಿರ ಆಗಲೇ, ಹಾಗಾಗಿ ಈ ಮೀಟಿಂಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡಿದೀವಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ, ಇನ್ನೊಮ್ಮೆ ನೀವು ನೋಡ್ಕೋಬಹುದು. ಓಕೆನಾ? ವಾಯ್ಸ್ ಬ್ರೇಕ್ ಆಗ್ತಾ ಇತ್ತಲ್ವಾ, ಅದೆಲ್ಲ ಸಮಸ್ಯೆ ಅಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲಿ ಇರಲ್ಲ, ಆರಾಮಾಗಿ ಕೇಳ್ಕೋಬಹುದು. ರೈಟ್? ಥ್ಯಾಂಕ್ ಯು.